ಮೊಟ್ಟ ಮೊದಲಿಗೆ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ತಿಪ್ಪಣ್ಣ ಮಜ್ಜಿಗೆ ಅವರ ನೇತೃತ್ವದಲ್ಲಿ ಎಲ್ಲ ಜಿಲ್ಲೆಯ ಮೋರ್ಚಾ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಿದ್ದಾರೆ. ಅದಕ್ಕೋಸ್ಕರ ನಮ್ಮ ಹೆಮ್ಮೆಯ ಜನಪ್ರಿಯ ಶಾಸಕರಾದಂಥ ಮಹೇಶಣ್ಣ ತೆಂಗಿನಕಾಯಿ ಅವರಿಗೆ ಹಾಗೂ ಈ ಭಾಗದ ಜನಪ್ರಿಯ ಸಂಸದರಾಗಿರ್ತಕ್ಕಂಥ ಶ್ರೀ ಪ್ರಹ್ಲಾದ್ ಜೋಶಿ ಅವರಿಗೆ ಹಾಗೂ ತಿಪ್ಪಣ್ಣ ಮಜ್ಜಿಗೆ ಅವರಿಗೆ, ನಮ್ಮ ಕ್ಷೇತ್ರದ ಅಧ್ಯಕ್ಷರಾಗಿರ್ತಕ್ಕಂಥ ರಾಜು ಕಾಳೆ ಅವರಿಗೆ, ಇವರನ್ನದೇ ನಮ್ಮ ಬೆನ್ನೆಯಿಂದಿರ್ತಕ್ಕಂಥ ಎಲ್ಲ ನಮ್ಮ BJP ಮುಖಂಡರಿಗೆ ನಾನು ತುಂಬ ಧನ್ಯವಾದ ಸಲ್ಲಿಸುತ್ತೇನೆ. ಜೊತೆಗೆ ನಾನು ಈ ಮಟ್ಟಿಗೆ ಜಿಲ್ಲಾಧ್ಯಕ್ಷ ಆಗಿ ಬೆಳಿಬೇಕಂತಂದರೆ ನನ್ನ ಕೆಳಮಟ್ಟದಲ್ಲಿರ್ತಕ್ಕಂಥ ಕಾರ್ಯಕರ್ತರೇ ಕಾರಣ ಅಂತ ನಾನು ಇವತ್ತು ಹೆಮ್ಮೆಯಿಂದ ಹೇಳ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ. ಕಾರಣ ನಮ್ಮ ಜನಪ್ರಿಯ ಶಾಸಕರಂಥ ಮಹೇಶ್ ತೆಂಗಿನಕಾಯಿ ಅವರು ನನ್ನಿಂದ ಕಾರ್ಯಕರ್ತರಿಂದ ನಾನು ಅನ್ನೋ ಒಂದು ಮಾತೇನಿದೆಯಲ್ಲ ಸರ್, ಅದು ಇವತ್ತು ನಂಗೆ ಜಿಲ್ಲಾಧ್ಯಕ್ಷ ಮಾಡಲಿಕ್ಕೆ ನಂಗೆ ದೊಡ್ಡ ಪ್ರೇರಣೆ ಅಂತೇಳಿ ನಾನು ಹೆಮ್ಮೆಯಿಂದ ಹೇಳ್ಕೊಳ್ಳಿಕ್ಕೆ ಇಷ್ಟಪಡ್ತೇನೆ. ಜನತಾ ಪಾರ್ಟಿ ಹುಬ್ಬಳ್ಳಿ ಧಾರವಾಡ ಮಹಾನಗರ ಜಿಲ್ಲೆಯ ಹಿಂದುಳಿದ ವರ್ಗಗಳ ಮೋರ್ಚಾದ OBC ಮೋರ್ಚಾದ ಜಿಲ್ಲಾಧ್ಯಕ್ಷನನ್ನಾಗಿ ನನ್ನನ್ನು ಇಂದು ಆಯ್ಕೆ ಮಾಡಿದ್ದಾರೆ. ನನಗೊಂದು ಸಾಮಾಜಿಕವಾಗಿ ಎಲ್ಲ ಸಮಾಜಗಳನ್ನು ಒಗ್ಗೂಡಿಸುವಂಥ ಹಿಂದುಳಿದ ವರ್ಗ ಮೋರ್ಚಾದ ಒಂದು ಜವಾಬ್ದಾರಿಯನ್ನು, ದೊಡ್ಡದಾದ ಜವಾಬ್ದಾರಿಯನ್ನು ನಮ್ಮ ನಾಯಕರು ನಮಗೆ ನನ್ನ ಹೆಗಲ ಮೇಲೆ ಕೊಟ್ಟಿದ್ದಾರೆ. ಅದನ್ನು ನಾನು ಮುಂಬರೋ ದಿನದಲ್ಲಿ ಎಲ್ಲ ಸಮಾಜಗಳನ್ನು ಒಗ್ಗೂಡಿಸಿಕೊಂಡು ನಮ್ಮ ಭಾರತೀಯ ಜನತಾ ಪಕ್ಷಕ್ಕೆ ಎಲ್ಲ ಸಣ್ಣ ಸಮಾಜಗಳನ್ನು ಮೊದಲಾಗಿ ಕೂಡಿಸಿಕೊಂಡು ಒಂದು ಸಂಘಟನಾತ್ಮಕವಾಗಿ ಒಳ್ಳೆಯ ಕೆಲಸಗಳನ್ನು ಮಾಡಿಕೊಡ್ತಾ ಈ ಭಾರತೀಯ ಜನತಾ ಪಾರ್ಟಿ ಸಂಘಟನೆಯನ್ನು OBC ಮೋರ್ಚಾದ ಅತಿ ಹೆಚ್ಚು ಸಂಘಟನೆಯನ್ನು ಮಾಡಿ ಮುಂಬರುವ ಎಲ್ಲ ನಮ್ಮ ಚುನಾವಣೆಗಳಲ್ಲಿ ಅನುಕೂಲವಾಗುವ ರೀತಿಯಲ್ಲಿ ಮತ್ತು ಮುಂದೆ ಎಲ್ಲ ಸಮಾಜಗಳಿಗೂ ನ್ಯಾಯ ಸಿಗುವ ರೀತಿಯಲ್ಲಿ ನಾನು ಒಳ್ಳೆಯ ರೀತಿಯಿಂದ ಕೆಲಸ ಮಾಡ್ತೇನೆ. ನನ್ನ ಜೊತೆ ಇಬ್ಬರು ಪ್ರಧಾನ ಕಾರ್ಯದರ್ಶಿಗಳು ರವೀಂದ್ರ ಅಂತ ಮತ್ತು ಶ್ರೀನಿವಾಸ್ ಕೋಟೆನ್ ಅಂತ ಇಬ್ಬರನ್ನ ಪ್ರಧಾನ ಕಾರ್ಯದರ್ಶಿಗಳನ್ನು ಕೊಟ್ಟಿದ್ದಾರೆ. ಅವರು ಭಾಳ ಆ್ಯಕ್ಟಿವ್ ಇದ್ದಾರೆ. ಅವ್ರಿಗೂ ನಾನು ತುಂಬ ಧನ್ಯವಾದಗಳನ್ನ ಹೇಳ್ತೇನೆ. ಅದೇ ರೀತಿಯಾಗಿ ಎಲ್ಲ ನನ್ನ ಜೊತೆ ನನ್ನ ಗೆಳೆಯರ ಬಳಗ ಇವತ್ತು ಒಳ್ಳೆಯ ಒಂದು ಖುಷಿಯಿಂದ ನನಗೆ ಶುಭ ಹಾರೈಸ್ತಾ ಇದ್ದಾರೆ. ಅವ್ರಿಗೂ ಸುಧಾ ಧನ್ಯವಾದನ ಹೇಳ್ತೀನಿ. ಮತ್ತು ಮುಂಬರುವ ದಿನಗಳಲ್ಲಿ ನನ್ನ ಸಂಘಟನೆಗೆ ಮತ್ತು ಮುಂದೆ ನನ್ನ ಎಲ್ಲ ಕೆಲಸ ಕಾರ್ಯಗಳಲ್ಲಿ ನಿಮ್ಮೆಲ್ಲರ ಸಹಕಾರ ಇರಬೇಕಂತ ಹೇಳಿ ನನ್ನ ಎರಡು ಮಾತು. ಈ ಒಂದು ಬೆಂಗೇರಿ ಗ್ರಾಮದ ಎಲ್ಲ ಹಿರಿಯರು, ನಮ್ಮ ಸಮಾಜ ಸೇವಕರು, ಆತ್ಮೀಯರಾದಂಥ ರಮೇಶ್ ಮಾದೇವಪ್ಪನವರ ನೇತೃತ್ವದಲ್ಲಿ ಹಾಗೂ ಈ 2 ಬಾರಿ ಮಹಾನಗರ ಪಾಲಿಕೆಯ ಸದಸ್ಯರಾದಂಥ ಆತ್ಮೀಯರಾದಂಥ ಬೀರಪ್ಪ ಖಂಡೇಕರವರು, ಎಲ್ಲ ಗೆಳೆಯರ ಬಳಗ ಇವತ್ತು ನಮ್ಮ 3 ಮಂದಿ ಅಶೋಕ್ ವಾಲ್ಮೀಕಿಯವರು ಮತ್ತು ನಮ್ಮ ಪ್ರವೀಣ್ ಹುರುಳಿಯವರಿಗೆ ನನಗೆ ಒಂದು ಸಂತೋಷದಿಂದ ಅವರು ನಮ್ಮ ಬೆಂಗೇರಿಯಲ್ಲಿ ವಾದ್ಯಮೇಳಗಳಿಗೆ ಸ್ವಾಗತಿಸಿ ನಮ್ಮನ್ನು ಸನ್ಮಾನ ಸಮಾರಂಭಕ್ಕೆ ಅವರು ಕರೆದಿದ್ದಾರೆ. ಎಲ್ಲ ಭಾರತೀಯ ಜನತಾ ಪಕ್ಷದ ಮಹಾನಗರದ ಹಿರಿಯರು ಇವತ್ತು ನಮ್ಮ ಕೆಲಸ ನೋಡಿ ಅವರು ನಮಗೆ ಮತ್ತೆ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ಅದಕ್ಕೆ ಅವರಿಗೆ ಮೊಟ್ಟ ಮೊದಲು ಕೋಟಿ ಧನ್ಯವಾದಗಳನ್ನು ಅರ್ಪಿಸುತ್ತಾ ಅವರೇನು ನಮಗೆ ಜವಾಬ್ದಾರಿ ಕೊಟ್ಟರೆ ಚಾಚು ತಪ್ಪದೆ ಈ ಸರ್ಕಾರ ವಿರುದ್ಧ ಹೋರಾಟ ಮಾಡಿ ನಮ್ಮ ಭಾರತೀಯ ಜನತಾ ಪಕ್ಷದ ಕಟ್ಟುವಲ್ಲಿ ನಾವು ಪ್ರಯತ್ನ ಮಾಡ್ತೇವೆ. ಮತ್ತು ಕೇಂದ್ರ ಸರ್ಕಾರ ನಮ್ಮದೇ ಇರುವುದರಿಂದ ಅನೇಕ ಜನಪರ ಯೋಜನೆಗಳು ಮೋದಿಜಿ ರೈತರಿಗೆ ಮಾಡಿದ್ದಾರೆ. ಅವನ್ನೆಲ್ಲ ರೈತರಿಗೆ ಮುಟ್ಟಿಸುವಂಥ ನಾವು ಹಿಂದೆ ಮಾಡಿದ್ದೇವೆ. ಈಗ ಮತ್ತೆ ಏನೇನು ಕೆಲಸ ಮಾಡಿದ್ದಾರೆ ಅವನ್ನೆಲ್ಲ ಮುಟ್ಟಿಸುವಂಥ ಕೆಲಸ ನಾವು ವಿಶೇಷವಾಗಿ ನಮ್ಮ ಆತ್ಮೀಯ ಸ್ನೇಹಿತರಾದಂಥ ಶ್ರೀ ಪ್ರವೀಣ್ ಹುಳ್ಳಿಯವರು OBC ಜಿಲ್ಲಾಧ್ಯಕ್ಷರ ಆಯ್ಕೆ ಆಗಿದ್ದಾರೆ. ಅವರಿಗೆ ನನ್ನ ವತಿಯಿಂದ ಮತ್ತು ನಮ್ಮ ಗೆಳೆಯರ ಬಳಗ ವತಿಯಿಂದ ತುಂಬ ಹೃದಯದ ವಂದನೆ ಹೇಳ್ತಾ ಇದ್ದೇವೆ. ಅದೇ ರೀತಿ ನಮ್ಮ ಇನ್ನೊಬ್ಬ ಸ್ನೇಹಿತರಾದಂಥ ಶ್ರೀ ಅಶೋಕ್ ವಾಲ್ಮೀಕಿಯವರು ST ಮೋರ್ಚಾದ ಜಿಲ್ಲಾಧ್ಯಕ್ಷರಾಗಿದ್ದಾರೆ. ಅವ್ರಿಗೂ ಸಹ ತುಂಬ ಹೃದಯದ ಅಭಿನಂದನೆ ಹೇಳ್ತಾ ಇದ್ದೇವೆ. ಅದೇ ರೀತಿ ಮತ್ತೊಬ್ಬ ನಮ್ಮ ಆತ್ಮೀಯ ಸಹೋದರ ಸ್ನೇಹಿತರಂಥ ಈಶ್ವರಗೌಡ ಪಾಟೀಲ್ ಅವರು ರಾಜ್ಯ ರೈತ ಜಿಲ್ಲಾ ಮೋರ್ಚಾದ ಅಧ್ಯಕ್ಷರಾಗಿದ್ದಾರೆ. ಅವ್ರಿಗೂ ಸಹ ವಿಶೇಷವಾಗಿ ಅಭಿನಂದನೆ ಹೇಳ್ತಾ ನಮ್ಮೆಲ್ಲ ಗೆಳೆಯರ ಬಳಗ ವತಿಯಿಂದ ಅವರು ಸಮಾಜಮುಖಿಯಾಗಿ ಕೆಲಸ ಮಾಡಲಿ, ಪಕ್ಷದಿರ್ಬೋದು ಮತ್ತು ಸಮಾಜಕ್ಕಾಗಿ ಏನೇನು ಎಸೆನ್ಷಿಯಲ್ ಥಿಂಗ್ಸ್ ಇದಾವೆ ಅದನ್ನು ಅವರು ಕೊಡುವಂಗೆ ತ್ರಿಮೂರ್ತಿಗಳು ಮಾಡಲಿ ಅಂತ ಹೇಳ್ತಾ ಇವತ್ತು ಬ್ರಹ್ಮ ವಿಷ್ಣು ಮಹೇಶ್ವರ ಹೆಂಗೆ ಅದೇ ರೀತಿ ನಮ್ಮ ಅಶೋಕ್ ಅವರು, ಪ್ರವೀಣ್ ಅವರು ಮತ್ತು ಈಶ್ವರಗೌಡ ಅವರು ಸಮಾಜಕ್ಕಾಗಿ ತಮ್ಮ ಜೀವನವನ್ನು ಮುಡುಪಿಡಲಿ ಅಂತ ನಮ್ಮೆಲ್ಲ ಗೆಳೆಯರ ಬಳಗ ವತಿಯಿಂದ ಅವ್ರಿಗೆ ಶುಭ ಹಾರೈಸ್ತಾ ಇದ್ದೇವೆ. ಅವರು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚು ಎಲ್ಲ ರೀತಿಯಲ್ಲಿ ಮುಂದೆ ಬರಲಿ ಅಂತ ಈ ಶುಭ ಸಂದರ್ಭದಲ್ಲಿ ಕೇಳ್ತಾ ಇದ್ದೇವೆ. ಅವರಿಗೆ ನಮ್ಮ ಎಲ್ಲ ಗೆಳೆಯರ ಬಳಗ ವತಿಯಿಂದ ಈಗ ಅಭಿನಂದನಾ ಕಾರ್ಯಕ್ರಮ, ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದು, ಈ ಒಂದು ಕಾರ್ಯಕ್ರಮಕ್ಕೆ ಬಹಳಷ್ಟು ಜನ, ನೂರಾರು ಸಂಖ್ಯೆಯಲ್ಲಿ ಜನ ಆಗಮಿಸಿದ್ದಾರೆ. ಅವ್ರಿಗೂ ಸಹ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೀನಿ.